ಹಾಯ್ ಎಲ್ರಿಗೂ. ಇವತ್ತು ದೊಂಡೆಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾನಲ್ಲಿ ಒಂದು 2 ಸ್ಪೂನ್ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಆ ಬಿಸಿನಲ್ಲೇ ಹುರ್ಕೊಳ್ಳಿ. ಈಗ ಆಯಿತು, ಅದು ಸೈಡ್ಗೆ ಎತ್ತಿಡೋಣ. ಅದೇ ಬಾಣಲಿಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಧ್ಯದಲ್ಲಿ ಸೀಲ್ಸ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸಿಡಿತೈತದು. ಇದು ಆಗಿದೆ, ಅದು ಸೈಡ್ಗೆ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಒಂದು 3 ಟೊಮೊಟೊ, ದೊಂಡೆಕಾಯಿ 1/4 kg ದೊಂಡೆಕಾಯಿ ಎತ್ಕೊಂಡಿದ್ದೀನಿ ನಾನು, ಅದು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಈ ಥರ ಎತ್ಬಿಟ್ಟು ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಿ, ಸೀದೋಗ್ಬಿಡುತ್ತೆ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಈಗ ಆಗಿದೆ, ಬೆಂದಿದೆ. ಒಂದು ಮಿಕ್ಸರ್ ಜಾರಲ್ಲಿ ಇವಾಗ ಎಳ್ಳು ಹುರ್ಕೊಂಡಿದ್ವಲ್ಲ, ಎಳ್ಳು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಅದು ಹಾಕ್ಕೊಳ್ಳಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪು, ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಂಬರೋಣ. ಈ ಥರ ಇರಬೇಕು. ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈ ದೊಂಡೆಕಾಯಿ, ಅದು ಹಾಕ್ಕೊಳ್ಳೋಣ. ದೊಂಡೆಕಾಯಿನ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಅದರಲ್ಲೇ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬರೋಣ. ನೀರೇನು ಹಾಕೋದು ಬೇಡ, ಗಟ್ಟಿಯಾಗೇ ಇರಬೇಕು. ನೋಡಿ ಈ ಥರ ಇರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ. ತುಂಬ ಚೆನ್ನಾಗಿರುತ್ತೆ ಇದು. ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ. ಇವಾಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಇಂಗು ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಆ ಚಟ್ನಿ ಇದಕ್ಕೆ ಹಾಕ್ಕೊಂಬಿಡಿ. ಚೆನ್ನಾಗಿ ಈ ಥರ ಕೆಂಪಗಾಗಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಆ ಚಟ್ನಿನ ಇದೇ ಬಾಣಲಿಯಲ್ಲಿ ಹಾಕ್ಕೊಂಬಿಡಿ. ಇವಾಗ ಒಂದು ಗಡ್ಡೆ ಹಸಿ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ. ನೀವು ಟ್ರೈ ಮಾಡಿ ಒಂದು ಸತಿ ನನಗೆ ಕಮೆಂಟ್ ಮಾಡಿ.